ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ಶಿವಪ್ರಸಾದ್ ಮಲೆಬೆಟ್ಟು. ಇದಕ್ಕಿಂತ ಮೊದಲು ನೀವು ಪರ್ಟಿಕಲ್ ಫಾರ್ಮ್ನ ಬಗ್ಗೆ ಯೂಟ್ಯೂಬ್ ಚಾನಲ್ನ ಮಾಲೀಕರಾಗಿರೋದು ಪ್ರಶಾಂತ್ ಅವರ ಬಗ್ಗೆ ಒಂದು ವಿಡಿಯೋ ನೋಡಿದವರು ಕೃಷಿಯ ಸಂಗತಿಗಳನ್ನು. ಇವತ್ತು ನಾನು ಅವರ ಮನೆಯಲ್ಲಿದ್ದೇನೆ. ಈ ಗಿಡ ಯಾವುದು ಗೊತ್ತುಂಟ? ಇದು ಹಿಪ್ಪಲಿ ಅಂತೇಳಿ, ಅಂದರೆ ಸ್ವಲ್ಪ ರೋಗ ನಿಯಂತ್ರಣ ಮಾಡಿ ಕಾಳು ಮೆಣಸಿಗೆ ಕಸಿ ಕಟ್ಟುವ ಒಂದು ಆಧಾರ ಗಿಡ ಇದು ಹಿಪ್ಪಲಿ ಅಂತೇಳಿ. ಇವರ ಮನೆಯ ಸುತ್ತ ಮನೆಯನ್ನು ಬರುವಾಗ ಎಲ್ಲಿ ನೋಡಿದ್ರು ಕೂಡ ಹಿಪ್ಪಲಿಯ ಗಿಡಗಳು ನಿಮಗೆ ಕಾಣುತ್ತೆ. ಇದರಲ್ಲಿ ಬೇರೆ ಬೇರೆ ವೆರೈಟಿ ನೋಡಿ, ಇದು ಸ್ವಲ್ಪ ದೊಡ್ಡದಿದೆ, ಇದು ಸಣ್ಣದಿದೆ, ಬೇರೆ ಬೇರೆ ವಿಧಾನದ ಗಿಡಗಳಿದೆ. ಅದೇ ರೀತಿಯಲ್ಲಿ ಕಾಳು ಮೆಣಸಿಗೆ ಕಸಿ ಕಟ್ಟಿರುವಂಥದ್ದಿದೆ. ಒಂದು ಸೂಪರ್ ಆಗಿರುವಂತಹ ವಿಧಾನದಲ್ಲಿ ಹೇಗೆ ಕಸಿ ಕಟ್ಟೋದು ಮತ್ತು ಇದನ್ನು ಇವರು ಅತ್ಯಂತ ವ್ಯವಸ್ಥಿತವಾಗಿ ಹೇಗೆ ಇದನ್ನು ಮೇಂಟೈನ್ ಮಾಡ್ತಾರೆ ಅನ್ನೋಂಥ ಎಲ್ಲ ಸಂಗತಿಯನ್ನು ತಿಳಿಸೋದಕ್ಕೋಸ್ಕರ ನಾನು ಬಂಟ್ವಾಳ ತಾಲೂಕಿನ ಹುಣಚದ ಪ್ರಶಾಂತನ ಮನೆಗೆ ಬಂದೇನೆ. ಬನ್ನಿ, ಅವ್ರ ಜೊತೆ ಮಾತುಕತೆ ಮಾಡ್ತಾ ಸಂಪೂರ್ಣವಾಗಿರುವಂಥ ಮಾಹಿತಿಯನ್ನು ಕೊಡ್ತೀನಿ. ನಮ್ಮ ಜೊತೆ ಕಾಳು ಮೆಣಸಿನ ಕೃಷಿಯ ಎಕ್ಸ್ಪರ್ಟ್ ಆಗಿರುವಂತ ಪ್ರಶಾಂತನ ಇದ್ದಾರೆ. ಪ್ರಶಾಂತನ ನಮಸ್ತೆ. ನಮಸ್ತೆ. ಮತ್ತೊಮ್ಮೆ ನಿಮಗೆ ಸ್ವಾಗತ. ಥ್ಯಾಂಕ್ ಯು. ನಿಮ್ಮ ಚಾನಲ್ ಬಗ್ಗೆ ಮತ್ತು ನಿಮ್ಮ ತೋಟದ ಬಗ್ಗೆ ಮೊನ್ನೆ ತೋರಿಸಿದ್ವಿ. ಇವತ್ತು ನಾವು ಒಂದು ಕಾಳು ಮೆಣಸಿನಲ್ಲಿ ಒಂದು ವೈಜ್ಞಾನಿಕ ರೀತಿಯಲ್ಲಿ ಕಸಿ ಕಟ್ಟಿ ಹೇಗೆ ಗಿಡ ಮಾಡುದು ಅನ್ನುವಂಥದ್ದು ತೋರಿಸುವಂತ ಬಂದಿರುವಂತದ್ದು. ನಾವು ಇವಾಗ ಮೇನ್ ಆಗಿ ಕಾಳು ಮೆಣಸನ್ನ ಕಸಿ ಮಾಡುದು ಆಧಾರ ಗಿಡ, ಅಂದ್ರೆ ಕಾಡು ಹಿಪ್ಪಿಲಿ ಅಂತ ಹೇಳ್ತೀವಿ. ಅದು ಹಿಪ್ಪಿಲಿ ಅಂತ ಇನ್ನೊಂದಿದೆ, ಔಷಧೀಯ ಗುಣ ಉಳ್ಳಂತದ್ದು. ಇದು ಔಷಧೀಯ ಗುಣ ಉಳ್ಳಂತದ್ದಲ್ಲ, ಇದು ಕಾಡು ಹಿಪ್ಪಿಲಿ ಅಂತ ನಮ್ಮ ಹೊಳೆ ಬದಿಯಲ್ಲೆಲ್ಲ ಬೆಳೀತಾ ಇರುತ್ತೆ. ಅದು ಏನಂದ್ರೆ ಅದು ಬೇಗನೆ ಬೆಳೆಯುತ್ತೆ, ಮತ್ತೆ ಬೇರುಗಳು ಜಾಸ್ತಿ ಬರುತ್ತೆ, ಆಮೇಲೆ ಸ್ವಲ್ಪ ರೋಗ ನಿರೋಧಕ ಶಕ್ತಿ ಜಾಸ್ತಿ. ಅಂದ್ರೆ ನೀರು ಜಾಸ್ತಿ ಆದ್ರೂ ಕೊಳ್ತು ಹೋಗಲ್ಲ ಬೇರುಗಳು. ಈಗ ಕಾಳು ಮೆಣಸಿನ ಕೃಷಿಯಲ್ಲಿ ಮೇನ್ ಆಗಿ ಎಫೆಕ್ಟ್ ಆಗೋದಂದ್ರೆ ಮಳೆ ಜಾಸ್ತಿ ಇರೋ ವರ್ಷ. ಇವಾಗ ಸುಮಾರಾಗಿ ನಮ್ಗೆ ಈಗ ನಾರ್ಮಲ್ ರನ್ನರ್ ಬಳ್ಳಿಗಳಿಂದ ಪ್ಲಾಂಟ್ ಮಾಡಿರೋ ಗಿಡ ಆದ್ರೆ ಒಂದು 1.5 ಅಡಿಯಷ್ಟು ಬೇರುಗಳು ಬಂದಿದ್ರೆ, ಜಾಸ್ತಿಯಾಗಿ ಮಳೆ ಬಂದಿರೋ ವರ್ಷ ಸುಮಾರಾಗಿ ಸ್ವಲ್ಪ ಸುತ್ತಲಿನ ಬೇರುಗಳೆಲ್ಲ ಕೊಳ್ತೋಗುತ್ತೆ. ಸೊ ಆವಾಗ ಬೇಸಿಗೆ ಬರ್ತಾ ಇದ್ದಂಗೆನೆ ಅದಕ್ಕೆ ಆಹಾರ ಪೂರೈಕೆ ಸಾಕಾಗಲ್ಲ ಬೇರುಗಳಿಂದ. ಸೊ ಆವಾಗ ಬಳ್ಳಿಗಳು ಯೆಲ್ಲೋಯಿಶ್ ಆಗಿ ಟರ್ನ್ ಆಗಿ ಹೋಗೋದಕ್ಕೆ ಶುರು ಆಗುತ್ತೆ. ಸೊ ಆತರ ಸಮಸ್ಯೆಗಳಿಗೆ ಹಿಪ್ಪಲಿ ಗಿಡಗಳನ್ನ ನಾವು ಇದ್ ಮಾಡಿರೋದಷ್ಟೇ. ಮೇನ್ ಆಗಿ ನಾನ್ ಕಲ್ತಿರೋದು ನಾನು ಅಪ್ಪನಿಂದ. ಅಪ್ಪ ಇಲ್ಲಿ ಮೊದ್ಲಿಂದಾನು ಅಷ್ಟೇ ರನ್ನರ್ ಬಳ್ಳಿಗಳಿಂದ ಪ್ಲಾಂಟ್ ಮಾಡ್ತಾ ಇದ್ರು. ರನ್ನರ್ ಬಳ್ಳಿಗಳಿಂದ ಪ್ಲಾಂಟ್ ಮಾಡಿ ಒಂದು 3 ವರ್ಷ ಆಗಿ ಚೆನ್ನಾಗಿ ಇಳುವರಿ ಬರೋದಕ್ಕೆ ಶುರು ಆಗೋ ವರ್ಷ ಸುಮಾರಾಗಿ 5 ವರ್ಷಕ್ಕೆ ಒಂದ್ಸಲ ಜಾಸ್ತಿ ಆದ ಮಳೆ ಇರುತ್ತೆ. ಇದು ಬಳ್ಳಿಗಳು ಚೆನ್ನಾಗಿ ಬರೋದಕ್ಕೆ ಶುರು ಆದಾಗ ಆ ವರ್ಷ ಜೋರಾದ ಮಳೆಗೆ ಹೋಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಅಪ್ಪ ಒಬ್ರಿಂದ ಕಲ್ತಿರೋದು, ಅಂದ್ರೆ ಹಿಪ್ಪಿಲಿ ಗಿಡ ಆಗುತ್ತೆ ಅಂತ ಒಬ್ರು ಹೇಳಿದಾಗ. ಎಷ್ಟೋ ವರ್ಷಗಳಿಂದ ನಾನು ಸ್ಟೂಡೆಂಟ್ ಆಗಿದ್ದೆ, ಕಾಲೇಜ್ ಲೈಫ್ ಅಲ್ಲಿ, ಸ್ಕೂಲಲ್ಲಿ ಇದ್ದೆ ಅನ್ಸುತ್ತೆ ಆ ಟೈಮಲ್ಲಿ. ಹಿಪ್ಪಿಲಿಗೆ ಕಸಿ ಮಾಡಿ ಪ್ಲಾಂಟ್ ಮಾಡಿದ್ರು. ಆಮೇಲೆ ಅದರ ಬುಡದಲ್ಲೇ ಕೂತು ಕಸಿ ಮಾಡಿದ್ರು. ಇವಾಗ ಒಂದು ಬಳ್ಳಿಯನ್ನ ಪ್ಲಾಂಟ್ ಮಾಡೋದು, ಮರು ವರ್ಷ ಅದರಲ್ಲಿ ಚಿಗುರು ಬರುವಾಗ ಮಳೆಗಾಲದಲ್ಲಿ ಅದಕ್ಕೆ 2-3 ಗ್ರಾಫ್ಟ್ ಮಾಡೋದು, ಆವಾಗ ಬಳ್ಳಿಗಳು ತುಂಬಾ ತಿಕ್ಕಾಗಿ ಬರುತ್ತೆ. ಸೊ ಆ ತರ ಕಾನ್ಸೆಪ್ಟ್ ಅನ್ನ ಇಟ್ಕೊಂಡು ಮಾಡಿರೋದು. ಇವಾಗ ನಾನು ಫುಲ್ ಕೃಷಿಗೆ ಇಳಿದ್ಮೇಲೆ ಅವರ ಇದರಿಂದ ಕಲ್ತ್ಕೊಂಡು ನಾನು ಇವಾಗ ಶುರು ಮಾಡಿರೋದು. ಸುಮಾರಾಗಿ ಒಂದು 3 ವರ್ಷ ಆಯ್ತು ಗ್ರಾಫ್ಟಿಂಗ್ ಶುರು ಮಾಡಿ. ಹಾಗೆ ನಮ್ಮ ತೋಟದಲ್ಲೂ ಗ್ರಾಫ್ಟಿಂಗ್ ಮಾಡ್ತೀವಿ, ಗ್ರಾಫ್ಟಿಂಗ್ ಮಾಡಿರೋದನ್ನು ನಡ್ತೀವಿ. ಸೊ ಅಲ್ಲೇ ಕೂತ್ಕೊಂಡು ಕೂಡ ಗ್ರಾಫ್ಟಿಂಗ್ ಮಾಡ್ತೀವಿ. ಈಗ ಮೇನ್ ಆಗಿ ನಾನು ಗ್ರಾಫ್ಟ್ ಮಾಡಿರೋ ಗಿಡ ಒಂದನ್ನ ತೋರಿಸ್ತೀನಿ ನಿಮ್ಗೆ ಯಾವ ತರ ಇದೆ ಅಂತ. ಇಲ್ಲಿ ನೋಡಿ, ಈ ಜಾಗ, ಇಷ್ಟು ಜಾಗ ಹಿಪ್ಪಿಲಿ ಇದೆ, ಓಕೆನಾ. ಇದ್ರ ಮೇಲ್ಗಡೆಗೆ ನಾವು 2 ನೋಡಿರುವಂತಹ ಕಾಳು ಮೆಣಸಿನ ಕಡ್ಡಿಯನ್ನ ಗ್ರಾಫ್ಟ್ ಮಾಡಿರೋದು. ಅದು ಚಿಗುರ್ಕೊಂಡು ಈ ತರ ಬಂದಿದೆ. ನಮ್ಗೆ ಇವಾಗ ಒಂದು ನೋಡನ್ನ ಕೂಡ ಗ್ರಾಫ್ಟ್ ಮಾಡ್ಬೋದು, ಏನೋ ಸಮಸ್ಯೆ ಇಲ್ಲ. ಬಟ್ ಇನ್ ಕೇಸ್ ಇದು ಚಿಗುರಿಲ್ಲ ಅಂದ್ರೆ ಇದು ಚಿಗುರುತ್ತೆ ಅನ್ನೋ ಒಂದು ಉದ್ದೇಶಕ್ಕೆ 2 ಗ್ರಾಫ್ಟ್ ಮಾಡ್ತೀವಿ. ಹೌದು, ನಮ್ಮಲ್ಲಿ ಸಾಕಷ್ಟು ಹಿಪ್ಪಿಲಿ ಗಿಡಗಳು ಇದೆ ಅಂತ ಆದ್ರೆ ಒಂದನ್ನ ಗ್ರಾಫ್ಟ್ ಮಾಡಿದ್ರೆ ಸಮಸ್ಯೆ ಏನಿಲ್ಲ, ಚೆನ್ನಾಗಿ ಬರುತ್ತೆ. ಸೊ ನೋಡೋಣ, ಇವಾಗ ನಾನು ಬೇಸಿಕ್ ಆಗಿ ಮೊದಲಿಂದ ಶುರು ಮಾಡ್ತೀನಿ, 0 ಇಂದ ಯಾವ ತರ ಗಿಡವನ್ನ ಒಂದು ತಯಾರು ಮಾಡ್ಬೋದು ಅಂತ. ಇವಾಗ ನಾವು ನಮ್ಮಲ್ಲಿ ನರ್ಸರಿ ಮಾಡ್ತೀವಿ ಅಂತ ನಮ್ಮಲ್ಲಿ ತಗೊಂಡೋಗಿ ಅಂತ ನಾನು ಹೇಳಲ್ಲ, ನಿಮ್ಮಲ್ಲಿ ಇದ್ರೆ ನೀವೇ ರೆಡಿ ಮಾಡಿ, ಏನೂ ಸಮಸ್ಯೆ ಇಲ್ಲ ಅದ್ರಲ್ಲಿ. ಇವಾಗ ನಾವು ಅಷ್ಟೇ, ಇವಾಗ ನರ್ಸರಿ ಬೇಕು ಅಂತ ಶುರು ಮಾಡಿದ್ದಲ್ಲ, ಅಚಾನಕ್ ಆಗಿ ಶುರು ಆಗಿರೋದು ಇದು. ಓಕೆ, ಅದಕ್ಕೋಸ್ಕರ ನಮ್ಮಲ್ಲಿ ರಿಸೋರ್ಸಸ್ ಇದ್ರೆ ಖಂಡಿತವಾಗ್ಲೂ ನಾವೇ ಗ್ರಾಫ್ಟಿಂಗ್ ಮಾಡಿ, ನಾವೇ ಟೈಮ್ ಮಾಡ್ಕೊಂಡು ಒಂದು 50 ಗಿಡನ ರೆಡಿ ಮಾಡಿ ಪ್ಲಾಂಟ್ ಮಾಡ್ಬೋದು, ಏನು ಸಮಸ್ಯೆ ಇಲ್ಲ. ಅದ್ರ ಬಗ್ಗೆ A to Z ಇವಾಗ ನಾನು ಹೇಳ್ತೀನಿ. ಇವಾಗ ಮೇನ್ ಆಗಿ ಹಿಪ್ಪಿಲಿ ಗಿಡ ಅಂದ್ರೆ ಏನು ಅಂತ ತೋರಿಸ್ತೀನಿ ಬನ್ನಿ. ಇಲ್ಲೇ ಪಕ್ಕದಲ್ಲೇ ಇದೆ ನೋಡಿ. ಇದು ಇಲ್ಲಿ ಏನಕ್ಕೆ ಬೆಳೆದಿರೋದಂದ್ರೆ, ಇಲ್ಲೊಂದು ಅಡಿಕೆ ಮರ ಇತ್ತು, ಅದು ಇವಾಗ ಸತ್ತೋಗಿದೆ ನೋಡಿ. ಅದ್ರಲ್ಲಿ ಪ್ಲಾಂಟ್ ಮಾಡಿದ್ವಿ. ಸೊ ಅದ್ರಲ್ಲಿ ಇದ್ದಿರೋ ಹಿಪ್ಪಿಲಿ ಗಿಡಗಳೆಲ್ಲ ಮೇಲ್ಗಡೆಗೆ ಬಂದಿದೆ ಇವಾಗ ನೋಡಿ. ಇದು ಬೆಳೆದಿರೋ ಹಿಪ್ಪಿಲಿ, ಇದು ಗ್ರಾಫ್ಟ್ ಮಾಡೋದಕ್ಕೆಲ್ಲ ಯೂಸ್ ಮಾಡೋದಕ್ಕಾಗಲ್ಲ, ಹೊಸ ಗಿಡಗಳನ್ನ ತಯಾರಿ ಮಾಡೋದಕ್ಕೆ ಯೂಸ್ ಮಾಡ್ಬೋದು. ಈ ತರ 2 ಗಂಟೆ ಇದೆ ಅಲ್ವಾ, ಇದನ್ನ ಒಂದು ಪ್ಲಾಂಟ್ ಮಾಡಿದ್ರೆ ಇನ್ನೊಂದು ಚಿಗುರ್ಕೊಂಡು ಬರುತ್ತೆ.
ನೋಡಿ ಈ ತರ ಇರುತ್ತೆ ಚಿಗುರುಗಳು ಇದ್ರದ್ದು. ಹಾ. ಅದರಲ್ಲಿ ಕೋಡ್ ಕೂಡ ಆಗುತ್ತೆ, ಇಲ್ಲಿ ಇದೆಯೋ ಇಲ್ಲೋ ಗೊತ್ತಿಲ್ಲ, ಇಲ್ಲಿದೆ ನೋಡಿ. ಈ ತರ ಆಗುತ್ತೆ. ಇದು ನಿಜವಾದ ಹಿಪ್ಪಿಲಿಯ ಕೋಡ್ ಅಲ್ಲ, ಇದು ಕಾಡು ಹಿಪ್ಪಿಲಿ. ನಿಜವಾದ ಹಿಪ್ಪಿಲಿ ಅಂತಾದ್ರೆ ಸ್ವಲ್ಪ ಶಾರ್ಟ್ ಆಗಿ ರೆಡ್ ಕಲರ್ ಅಲ್ಲಿ ಇರುತ್ತೆ, ಅದು ಔಷಧೀಯ ಗುಣವುಳ್ಳಂತದ್ದು. ಹಾಗೆ ಕನ್ಫ್ಯೂಸ್ ಆಗಿಬಿಟ್ಟು ಅವತ್ತೊಬ್ರು ಹಾಗೆ ಆಗಿದ್ರು. ಅಂದ್ರೆ ನಮ್ಗೆ ಎಷ್ಟು 1000 ಕಟ್ಟಿಂಗ್ಸ್ ಬೇಕು ಅಂತ ಹೇಳಿದ್ರು. ನಾನು ಆಮೇಲೆ ಕೇಳ್ದೆ ಗ್ರಾಫ್ಟ್ ಮಾಡೋದಕ್ಕೆ ಅಲ್ವಾ ಅಂತ. ಗ್ರಾಫ್ಟ್ ಮಾಡೋದಕ್ಕೆ ಆಮೇಲೆ ಜಾಸ್ತಿ ಯೂಸ್ ಆಗಿಲ್ಲ ಅಂದ್ರೆ ನಾವು ಇದೇನು ಆಯುರ್ವೇದ ಇದಕ್ಕೆ ಸೇಲ್ ಮಾಡ್ತೀವಿ, ಅಲ್ಲೇ ಸೇಲ್ ಮಾಡೋದಕ್ಕೆ ಆಗಲ್ಲ. ಸುಮ್ನೆ ಆಮೇಲೆ ನನ್ಗೆ ಹೇಳ್ತಾರ ಆಮೇಲೆ ಸುಳ್ಳು ಹೇಳಿ ಸೇಲ್ ಮಾಡಿದ್ರಿ. ಅದೇ ಹೌದು, ಒಂದು ಮಾರ್ಗದರ್ಶನ ಮಾಡೋದ್ರೊಟ್ಟಿಗೆ ಅದೇ ಹೌದು, ಮಾರ್ಗದರ್ಶನ ಮಾಡೋದು ಇಂಪಾರ್ಟೆಂಟ್ ಅಲ್ಲ. ಹೌದು, ಸುಮ್ಗೆ ಅವರು ಅಷ್ಟು ವರ್ಷ ಸಾಕಿ ಆಮೇಲೆ ತಗೊಂಡು ಹೋಗುವಾಗ ಇದು ಒಳ್ಳೆ ಬೆಳ್ಳೆ ಬೆಳೀತದ. ಇದು ಹೀಗೆ ಬಿಟ್ರೆ ಬೆಳಿತಾನೆ ಇರ್ತದೆ. ನೀರ್ ಹಾಕ್ತಿರ್ಬೇಕಾ? ನೀರ್ ಹಾಕ್ತಾ ಇರ್ಬೇಕು. ಇದು ವಿಷಯ ಏನಂದ್ರೆ, ನೀವು ಕಾಳು ಮೆಣಸಿನ ಗಿಡಗಳಿಗೆ ಇದನ್ನ ಯೂಸ್ ಮಾಡ್ತೀರಾ ಅಂತ ಆದ್ರೆ ವರ್ಷಕ್ಕೊಂದು 2 ಸಲ ಆದ್ರೂ ಇದರ ಚಿಗುರುಗಳನ್ನ ಕಟ್ ಮಾಡ್ಬೇಕು. ಯಾಕಂದ್ರೆ ಹೌದು, ಇಲ್ಲಿ ನಮ್ಗೆ ಈಗ ಹಲವಾರು ಕೃಷಿಕರು ಹೇಳ್ತಾರೆ, ಈಗ ಗ್ರಾಫ್ಟೆಡ್ ನೆಟ್ರೆ ಅದರ ಚಿಗುರುಗಳನ್ನ ಕಟ್ ಮಾಡೋದೊಂದು ಕೆಲಸ ಅಂತ. ಬಟ್ ಆ ಕೆಲಸ ಮಾಡೋದ್ರು ಕೂಡ ಬಳ್ಳಿ ಇರುತ್ತೆ ಅಂತ ಒಂದು ನಂಬಿಕೆ ನಮ್ಗೆ. ಅಂದ್ರೆ ರೋಗ ಬಂದು ಹೋದ್ರೆ ಆ ಬಳ್ಳಿನೂ ಹೋಯ್ತಲ್ಲ, ಅದಕ್ಕೋಸ್ಕರ ಆ ಕೆಲಸ ಮಾಡಿದ್ರು ತೊಂದ್ರೆ ಇಲ್ಲ ಅಂತ ಒಂದು. ಆ ತರ ಕೃಷಿಕನಿಗೆ ಮತ್ತೆ ಕೆಲಸ ಇಲ್ಲದೆ ಮತ್ತೆಂತ ಮಾಡುದು? ಅದೇ ಹೌದು, ಏನಾದ್ರು ಬೇಕಲ್ಲ. ಅದೇ ಕೃಷಿಯ ಮೇನ್ ಅಂತ ಆದಾಗ ಅದು ಕೆಲಸ ಅಂತ ಆಗಲ್ಲ, ಅದು ಅವನ ಡ್ಯೂಟಿ ಅದು. ಅದೇ ಹೌದು, ಎಲ್ಲ ಕೂತಲ್ಲಿ ಆಗ್ಬೇಕು. ಅದೇ ಹೌದು. ನೋಡಿ ಇವಾಗ ಹೇಳ್ದೆ ಅಲ್ವಾ, ಆ ತರ ಗಿಡಗಳನ್ನ ಅಲ್ಲಿ ಪ್ಲಾಂಟ್ ಮಾಡಿರೋದಿದೆ, ತೋರಿಸ್ತೀನಿ. ನೋಡಿ ಇವಾಗ ಲೆವೆಲ್ 0 ದಿಂದ ಬರೋಣ. ಇವಾಗ ಮೊದಲನೇದಾಗಿ ಪ್ಲಾಸ್ಟಿಕ್ ಕವರ್ಗಳಿಗೆ ಮಣ್ಣು ತುಂಬೋ ಕೆಲಸ. ಇವಾಗ ನೀವು ಮಾಡ್ಬೇಕು, ಇದು ಜಾಸ್ತಿಯಾಗಿ ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ, ಪಾಟಿಂಗ್ ಮಿಕ್ಸರ್ ಅದು ಇದು ಅಂತ. ಕೆಂಪು ಮಣ್ಣಾದ್ರೆ ಆಯ್ತು. ಇದು ಕಾಡು ಜಾತಿಯ ಗಿಡ, ಹಿಂಗೆ ಚುಚ್ಚಿದ್ರೆ ಬದುಕುತ್ತೆ, ಬಟ್ ಬದುಕೋ ಪರ್ಸೆಂಟೇಜ್ ಮಾತ್ರ ಸ್ವಲ್ಪ ಕಡಿಮೆ ಇರುತ್ತೆ. ಚುಚ್ಚಿದೆಲ್ಲ ಬದುಕಲ್ಲ. ಈ ತರ 2 ಗಂಟೆ ಇರೋದ್ರಲ್ಲಿ 1 ಗಂಟೆ ಮಣ್ಣು ಒಳಗಡೆ, ಇನ್ನೊಂದು ಗಂಟೆ ಚಿಗುರೋದಿಕ್ಕೆ ಅಂತ ಈ ತರ ಹಾಕೋದು. ಇವಾಗ ಶಾರ್ಟೇಜ್, ಹಿಪ್ಪಿಲಿ ಶಾರ್ಟೇಜ್ ಇದೆ ಅಂತ ಆದ್ರೆ ನಡುವಲ್ಲಿ ಕಟ್ ಮಾಡಿ ಅಷ್ಟನ್ನು ಹಾಕ್ಬೋದು, ಆ ದಂಟಿಂದನೂ ಬೇರ್ ಬರುತ್ತೆ. ಬಟ್ ಪರ್ಸೆಂಟೇಜ್ ಸ್ವಲ್ಪ ಕಡಿಮೆ ಇರುತ್ತೆ. ಅದಕ್ಕೋಸ್ಕರ 1 ಗಂಟನ್ನ ಮಣ್ಣು ಒಳಗಡೆ ಹಾಕಿದ್ರೆ ಸೇಫರ್ ಸೈಡ್ ನಿಮ್ಗೆ ಒಂದು 60% ಆದ್ರೂ ಬದುಕುತ್ತೆ. ಈ ರೀತಿ ಕೋಲ್ ಹಾಕಿಟ್ಟಿದೆ. ಹೌದು, ಈ ತರ ಹಾಕಿಟ್ಟಿರೋದು. ಆಮೇಲೆ ನಾವು ಗ್ರಾಫ್ಟ್ ಮಾಡುವಾಗ ಈ ತರ ತುದಿಗೆ ಗ್ರಾಫ್ಟ್ ಮಾಡ್ತೀವಲ್ಲ, ಈ ಲೆಂತ್ ನ ಕಟ್ಟಿಂಗ್ಸ್ ಕೂಡ ಪ್ಲಾಂಟ್ ಮಾಡ್ಬೋದು, ಅದು ಕೂಡ ಬದುಕುತ್ತೆ. ನೋಡಿ ಇದು ಆ ತರದ್ದು. ಇದು ಗ್ರಾಫ್ಟ್ ಮಾಡುವಾಗ ಸಿಕ್ಕಿರೋ ಕಟ್ಟಿಂಗ್ಸ್ ಇದೆ ಅಲ್ಲ, ಅಂದ್ರೆ ಒಂದು ಕಡ್ಡಿ ನೀವು ಕಸಿ ಕಟ್ಟಿದ್ರೆ ಅದ್ರಲ್ಲಿ ಒಂದು ಕಡ್ಡಿ ಸಿಗುತ್ತೆ. ಹೌದು, ಆ ಕಡ್ಡಿಯನ್ನು ಕೂಡ ಪ್ಲಾಂಟ್ ಮಾಡ್ಬೋದು. ಬಟ್ ಇದ್ರದ್ದು ಬೆಳೆದು ನಮ್ಗೆ ತಿರ್ಗಾ ರೆಡಿಯಾಗಿ ಸಿಗೋ ಟೈಮಿಂಗ್ಸ್ ಎಲ್ಲ ಬೇರೆ ಬೇರೆ ಇರುತ್ತೆ. ಮನೆ ಪಕ್ಕ ಎಲ್ಲ ಮಾಡಿದ್ರಲ್ಲ? ಹೌದು, ಮನೆ ಸುತ್ತಮುತ್ತ ಎಲ್ಲ ರೆಡಿ ಮಾಡಿದೀವಿ. ಏನಕ್ಕೆ ಅಂದ್ರೆ ನಂಗೆ ಇವಾಗ ಪ್ರತಿ ತಿಂಗಳು 1000 ಗಿಡಗಳು ರೆಡಿ ಆಗ್ಬೇಕು ಅಂತ ಆದ್ರೆ ನಂಗೆ ಸುಮಾರಾಗಿ ಒಂದು 3000 ಹಿಪ್ಪಿಲಿ ಗಿಡಗಳು ಬೇಕಾಗುತ್ತೆ. ಸೊ ಆತರ ನಾವು ಜಾಸ್ತಿ ಗಿಡಗಳಿದ್ರೆ ಸುಮಾರಾಗಿ 1000 ಗಿಡಗಳು ಪ್ರತಿ ತಿಂಗಳು ರೆಡಿ ಮಾಡಿ ಕೊಡೋದಕ್ಕೆ. ಈಗ ಹೊರಗಡೆ ನರ್ಸರಿ ಎಲ್ಲ ಮಾಡ್ತಾರಲ್ಲ, ಅವರಿಗೆಲ್ಲ ಕೊಡ್ತೀರಾ ಗಿಡಗಳು? ಇಲ್ಲ ಸರ್, ನಾನು ಮೇನ್ ಆಗಿ ಅವ್ರಿಗೆ ಯಾರಿಗೆ ಅವರ ತೋಟದಲ್ಲಿ ಪ್ಲಾಂಟ್ ಮಾಡೋದಕ್ಕೆ ಅಗತ್ಯ ಇದೆ ಅವ್ರಿಗೆ ಮಾತ್ರ ಕೊಡ್ತೀನಿ ನಾನು. ಯೂಶಲಿ ಅದು ಗೊತ್ತಾಗುತ್ತೆ ನಮ್ಗೆ, ಅಂದ್ರೆ ಮಾತಾಡುವಾಗ್ಲೇ ಯಾರು ಹೊರಗಡೆ ಸೇಲ್ ಮಾಡೋದಕ್ಕೆ ಕೇಳ್ತಾರೆ, ಯಾರು ಅವ್ರಿಗೆ ಪ್ಲಾಂಟ್ ಮಾಡೋದಕ್ಕೆ ಕೇಳ್ತಾರೆ ಅಂತ ನಮ್ಗೆ ನೋಡುವಾಗ ಗೊತ್ತಾಗುತ್ತೆ, ಅದು ಮಾತಾಡುವಾಗ. ಅಲ್ಲ, ನಿಮ್ಗೆ ದುಡ್ಡು ಸಿಕ್ಕಿದ್ರೆ ಸಾಕಲ್ಲ, ಮತ್ತೆ ನಿಮ್ಗೆ ದುಡ್ಡು ಸಿಗುತ್ತೆ ಅದೊಂದು ನಿಜ ಸರ್. ಆದ್ರೆ ಒಂದು ಕಮ್ಯುನಿಟಿ ಬಿಲ್ಡ್ ಆಗಲ್ಲ ಅವಾಗ. ಓಕೆನಾ, ಒಂದು ಇವಾಗ ಮೊದ್ಲು ತಗೊಂಡೋಗಿರೋರು ತಿರ್ಗಾ ತಗೊಂಡ್ ಹೋಗ್ತಾರೆ, ಅಥವಾ ಎಲ್ಲಾದ್ರೂ ಸಿಕ್ತಾಗ ಹೇಳ್ತಾರೆ. ಈಗ ಮೊನ್ನೆ ಒಬ್ರು ಸಿಕ್ಕಿದ್ರು, ಲಾಸ್ಟ್ ಮಳೆಗಾಲದಲ್ಲಿ ತಗೊಂಡೋಗಿದ್ರಲ್ಲಿ ಇವಾಗ ಈ ವರ್ಷ ಗರೆ ಬಿಟ್ಟಿದೆ ಅಂತ ಹೇಳಿದ್ರು. ಸೊ ಅದೆಲ್ಲ ಕೇಳುವಾಗ ಒಂಥರ ಹೌದು, ಒಂದು ಕಾಂಟ್ಯಾಕ್ಟ್ ಬಿಲ್ಡ್ ಆಗುತ್ತೆ, ಒಂದು ಖುಷಿನೂ ಆಗುತ್ತೆ. ಆ ತರ ನಿಮ್ ಗಿಡ ವೇಸ್ಟ್ ಆಗುದಿಲ್ಲ. ಹೌದು, ಈ ಮಾರುವವರು ಗೈಡ್ ಮಾಡ್ತಾರೆ ಅಂತ ಹೇಳಕ್ ಬರಲ್ಲ. ಅದೇ ಹೌದಲ್ವಾ? ಹೌದು. ಈಗ ಇದು ಎಷ್ಟು ದಿನ ಆಯ್ತು ಫುಲ್ ಕುಟ್ಟಿ? ಇದು ಸುಮಾರಾಗಿ ಈ ಪಾರ್ಟ್ ಇದೆಯಲ್ವಾ, ಈ ಕಡೆ ಪಾರ್ಟ್ ಇದು ಸುಮಾರಾಗಿ ಒಂದು 2 ವಾರ ಆಯ್ತು. ಇದು 1 ತಿಂಗಳ ಮೇಲೆ ಆಯ್ತು, 45 ದಿನ ಆಯ್ತು. ಚಿಗುರಿ ಪ್ರಾರಂಭ ಆಯ್ತಲ್ಲ. ಇದು ಪೂರ್ತಿ ಮನೆ ಹಿಂದ್ಗಡೆ ಇಲ್ಲಿ ತನಕ ಫುಲ್ ಇದೆ. ಪ್ರತಿದಿನ ನೀರ್ ಹಾಕ್ಬೇಕಾಗುತ್ತೆ. ಮತ್ತೆ ಮತ್ತೊಂದೇನಂದ್ರೆ, ಕೆಲವರು ಕ್ವಶನ್ ಮಾಡಿದ್ದಾರೆ, ನೀವ್ ಯಾಕೆ ಇಷ್ಟು ಚಿಕ್ಕ ಕವರ್ ಎಲ್ಲ ಹಾಕ್ತೀರಾ ಅಂತ. ಯಾಕಂದ್ರೆ ನಾನ್ ಸೇಲ್ ಮಾಡೋದು ಸ್ವಂತ ಗಾಡಿನಲ್ಲಿ ತಗೊಂಡೋಗೋರ್ಗೆ. ಅಂದ್ರೆ ಸ್ವಂತ ಕೃಷಿ ಇರೋರು ಯಾವತ್ತು ಬಾಡಿಗೆ ಗಾಡಿ ಮಾಡಲ್ಲ, ಸ್ವಂತ ಗಾಡಿನಲ್ಲೇ ಬಜೆಟ್ ಫ್ರೆಂಡ್ಲಿ ಆಗಿ ತಗೊಂಡೋಗ್ತಾರೆ. ಸೊ ಪ್ಲಾಸ್ಟಿಕ್ ಕವರ್ ಚಿಕ್ಕದಾದಂಗೆ ಅವ್ರಿಗೆ ಅಪ್ ಟು 200 ಎಲ್ಲ ಒಂದೇ ಗಾಡಿನಲ್ಲಿ ತಗೊಂಡೋಗೋದಕ್ಕೆ ಆಗುತ್ತೆ.
ಮತ್ತೆ ಹಿಪ್ಲಿಗೆ ಏನ್ ಸಮಸ್ಯೆ ಇಲ್ಲ ಅಂತ ಆದ್ಮೇಲೆ ನಮಗೆ ಯಾಕೆ ಹಾ ಸಮಸ್ಯೆ? ಹೌದು, ಮತ್ತೆ ಹೆಂಗೋ ಅದ್ರಲ್ಲೇ ಬಳ್ಳಿ ಮಾಡಿ ಹಾ. ಕಾಳ್ಮೆಣಸು ಬೆಳೆಯಲ್ಲ, ನಾಟಿ ಮಾಡ್ಲೇಬೇಕು. ಇದೀಗ ಗ್ಯಾಪ್ ಇಡ್ಲಿಕ್ಕೆ ಏನೋ ಕಾರಣ ಇದೆಯಾ? ಅದು ಏನಕ್ಕಂದ್ರೆ ಜಾಸ್ತಿಯಾಗಿ ಹತ್ರ ಇಟ್ರೆ ಹ್ಮ್. ಅದು ತೋರ ಬರೋ ಮುಂಚೆ ಹೈಟ್ ಬರುತ್ತೆ. ಆವಾಗ ಅದು ನಮ್ಗೆ ಹೈಟ್ ವೇರಿಯೇಷನ್ ಗ್ರಾಫ್ಟ್ ಮಾಡೋದಕ್ಕೆ ತುಂಬಾ ಸಮಸ್ಯೆ ಆಗುತ್ತೆ. ಬಲ್ಲೆ ಫುಲ್ ಆದ್ರೆ ಹಾ, ಹೌದು. ಸಿಗುದಿಲ್ಲ ಅಲ್ಲ? ಹೌದು. ಅಂದ್ರೆ ಮೇಲೆ ಮೇಲೆ ಹೋಗ್ತದೆ ಹಾ ಹೌದು, ಸೂರ್ಯನ ಬಿಸಿಲಿಗೋಸ್ಕರ. ಸುಮಾರಾಗಿ ಹಾ. ಒಂದು ಪೆನ್ಸಿಲ್ ನಷ್ಟು ತೋರ ಬರ್ಬೇಕು ಅದು ಗ್ರಾಫ್ಟ್ ಮಾಡ್ಲಿಕ್ಕೆ. ಅದಕ್ಕಿಂತ ಸಪುರ ಇದ್ರೆ ಹಾ. ನಮ್ಮ ಕಾಳುಮೆಣಸಿನ ಕಡ್ಡಿಗಳು ತೋರ ಇರುತ್ತಲ್ವಾ, ಹಾ. ಸೊ ಆವಾಗ ಅದು ಮ್ಯಾಚ್ ಆಗಲ್ಲ. ಕರೆಕ್ಟ್. ನಾವು ಗ್ರಾಫ್ಟ್ ಮಾಡೋದು ಹಾಗೆ ಅದು ಮ್ಯಾಚ್ ಆಗ್ಬೇಕು. ಇವನ ಹೆಸರೇನು? ಅದು ಟಾಮಿ. ಏನು ಸುದ್ದಿ ಇಲ್ಲ, ನಂದು ಗುರ್ತುಂಟಂತೆ. ಹಿಂದೇನಾದ್ರೂ ನಮ್ಮೂರು ಅದೇ ಅಲ್ಲ? ಹೌದು. ನೋಡಿ ಇವಾಗ ಅಲ್ಲಿ ತೋರಿಸ್ದೆ ಅಲ್ವಾ, ಹಾ. ಗ್ರಾಫ್ಟ್ ಮಾಡಿರೋದು, ಇದು ಪ್ಲಾಂಟ್ ಮಾಡಿರೋದು ಹಾ. ಕಡ್ಡಿಗಳನ್ನ. ಹಾ. ಅದು ಈ ತರ ಎಲೆಗಳು ಬರುತ್ತೆ. ಹಾ. ಈ ತರ ಬರುತ್ತೆ ನೋಡಿ. ಇದು ಗಂಟು ಚಿಕ್ಕದಿದೆ, ಅದಕ್ಕೋಸ್ಕರ ನೋಡೋದಕ್ಕೆ ಸ್ವಲ್ಪ ಶಾರ್ಟ್ ಕಾಣಿಸುತ್ತೆ. ಈ ತರ ಬರುತ್ತೆ. ಈ ಪಾರ್ಟ್ ಪೆನ್ಸಿಲ್ ನಷ್ಟು ತೋರ ಆಗ್ಬೇಕು ಗ್ರಾಫ್ಟ್ ಮಾಡೋದು. ಎಷ್ಟು ದಿನ ಬೇಕಾಗುತ್ತೆ ಒಂದ್ಸಲ ಕಸಿ ಕಟ್ಟಬೇಕಾದ್ರೆ? ಈ ತರ ಇಷ್ಟು ಚಿಕ್ಕ ಗಿಡಗಳು ಆದ್ರೆ ಒಂದು 4 ತಿಂಗಳು ಬೇಕು ಸರ್. ಬೇರೆ ಬೇರೆ ವೇರಿಯೇಷನ್ ಅಲ್ಲಿ ಇಟ್ಟಿದೀವಿ. ನಿಮ್ಗೊಂದು ಲೆಕ್ಕ ಇದೆ? ಹಾ ಹೌದು ಅಲ್ವಾ? ಅದು 2 ವರ್ಷದಿಂದ ಮಾಡಿ ಮಾಡಿ ನಾವೇ ಲೆಕ್ಕ ಹಾಕ್ತಿವಿ ಸರ್. ಒಂದು ಅಂದಾಜು ಆಗಿದೆ ಅಲ್ಲ? ಹೌದು, ಕರೆಕ್ಟ್. ಹಂಗೆ ಬನ್ನಿ ನರ್ಸರಿ ಒಳಗಡೆ ಹೋಗೋಣ ಇವಾಗ. ನರ್ಸರಿ ಸಿಂಪಲ್ ಮಾಡಿದ್ರಿ. ಹಾ ಹೌದು. ಈ ನರ್ಸರಿ ಕೆಲವರು ಇದಕ್ಕೆ ದೊಡ್ಡ ದೊಡ್ಡ ಖರ್ಚುಗಳನ್ನು ಅದೇ ಹೌದು. ಸೋಲ್ತಾರಲ್ಲ. ಅದು ಯಾಕಂದ್ರೆ ಸರ್ ನಾವಿವಾಗ ದೊಡ್ಡ ಬಜೆಟ್ ಅಲ್ಲಿ ಎಲ್ಲ ಪಿಲ್ಲರ್ ಅದು ಇದೆಲ್ಲ ಹಾಕಿ ಮಾಡಿದ್ರೆ ಹಾ. ಆವಾಗ ಡಿಮಾಂಡ್ ಕಡಿಮೆ ಆದ್ರೆ ಹ್ಮ್. ಅದಕ್ಕೆ ಹಾಕಿರೋ ಖರ್ಚು ಬರಲ್ಲ ಇದು. ಕರೆಕ್ಟ್. ಹಂಗೆ ಮತ್ತೇನಂದ್ರೆ ಇವಾಗ ಹಾ. ನರ್ಸರಿನಲ್ಲಿ ಇನ್ನೊಂದು ಸಮಸ್ಯೆ ಏನಂದ್ರೆ ಮಳೆಗಾಲದಲ್ಲಿ ಏನೋ ಸಮಸ್ಯೆ ಇರಲ್ಲ, ಹಾ. ಅಂದ್ರೆ ಕೀಟಗಳದ್ದು. ಹಾ. ಇವಾಗ ಇನ್ನೂ ಸಮಸ್ಯೆ ಇರೋದು ಏನಕ್ಕಂದ್ರೆ ತೋಟದಲ್ಲಿ ಸೆಕೆ ಜಾಸ್ತಿ ಆಗೋದಕ್ಕೆ ಶುರು ಆಗುತ್ತೆ. ಇವಾಗ ನರ್ಸರಿ ಒಳಗಡೆ ತಂಪಿರುತ್ತೆ, ಅಲ್ಲಿ ಓಡ್ ಬರ್ತದೆ, ಬಸವನ ಹುಳ ಎಲ್ಲ ಇಲ್ಲಿಗೆ ಬರುತ್ತೆ. ಸೊ ಅವಾಗ ನೈಟ್ ಲೈಟ್ ಆಗಿ ಕೊಡ್ಬೇಕಾಗುತ್ತೆ. ಅದೊಂದು ಕೆಲಸ ಇದೆ ನೋಡಿ. ಇದೆಲ್ಲ ಗ್ರಾಫ್ಟ್ ಮಾಡಿ ಇಟ್ಟಿರೋದು ಇವಾಗ. ಒಂದೇ ನಿಮಿಷ ಸರ್, ಒಂದೇ ನಿಮಿಷ. ನೋಡಿ ಸ್ನೇಹಿತರೆ, ಕೇವಲ ಈ ಸಿಮೆಂಟ್ ನ ಕಂಬಗಳು 1, 2, 3, ಅಲ್ಲೊಂದು 4, ಅಲ್ಲೊಂದು 3 ಅಂದ್ರೆ 9 ಕಂಬಗಳಿಂದ ನಿಲ್ಸಿರುವಂತದ್ದು. ಈ ಅಡಿಕೆದು ಸಲಾಕೆ ಇದೆಲ್ಲ, ಅಡಿಕೆ ರೀಪ್ ಅದರಲ್ಲಿ, ಅಲ್ಲಿ ಅಡಿಕೆಯಲ್ಲಿ ಅತ್ಯಂತ ಸಿಂಪಲ್ ಆಗಿ ಮಾಡಿರುವಂತ ಒಂದು ನರ್ಸರಿ. ಬಜೆಟ್ ಇದು ಒಂದು ಟೈಪ್ ನ ಮಾಡೆಲ್ ಅಲ್ಲ? ಹೌದು, ಬಜೆಟ್ ಫ್ರೆಂಡ್ಲಿ. ಹೌದು. ಇದು ನೋಡಿ ಇವಾಗ ನಾನು ಇಲ್ಲಿ ಈ ತರ ಏನಕ್ಕೆ ತಂದು ಇಡ್ತೀನಿ ಅಂತ ಹೇಳಿದ್ರೆ, ಅಲ್ಲೆಲ್ಲ ಇರುವಾಗ ಇದರಲ್ಲಿ ತೊಟ್ಟೆ ಎಡೆಗೆಲ್ಲ ಬಸವನ ಹುಳಗಳು ಹೋಗಿರುತ್ತೆ. ಸೊ ಅದನ್ನೇ ಡೈರೆಕ್ಟ್ ಆಗಿ ತಂದಿಟ್ರೆ ಇದ್ರಲ್ಲಿ ಕೂತಿರುತ್ತೆ. ಆಮೇಲೆ ಎಲೆಗಳು ಬಂದಾಗ ತಿನ್ನೋದಕ್ಕೆ ಶುರು ಆಗುತ್ತೆ. ಅದು ಕೂಡ ಎಕ್ಸ್ಪೀರಿಯನ್ಸ್ ಇಂದಾನೆ ಕಲ್ತ್ಕೊಂಡಿದ್ವಿ ಇವಾಗ. ಅದಕ್ಕೋಸ್ಕರ ಸಪರೇಟ್ ಆಗಿ ಮೊದ್ಲೇ ತಂದಿಡೋದು. ಇದೀಗ ಮಾಡಿಟ್ರೆ ಇದಕ್ಕೆ 4 ದಿನ ಆಗಿದೆ ಅಷ್ಟೇ. 4 ದಿನ ಆಯ್ತು. ಇವಾಗ ಚಳಿ ಜಾಸ್ತಿ ಇರೋದ್ರಿಂದ ಸುಮಾರಾಗಿ ಒಂದು 12 ದಿನಗಳು ಬೇಕು ಇದರಲ್ಲಿ ಚಿಗುರುಗಳು ಕಾಣಿಸ್ಕೊಳ್ಳೋದಿಕ್ಕೆ. ಇಲ್ಲ ಅಂದ್ರೆ 8 ದಿನಗಳು ಸಾಕು. ಈಗ ಇದು ಚಿಗುರಿದೆ. ಈಗ ಎಷ್ಟು ದಿನ ಆಯ್ತು? ಅದಕ್ಕೆ ಸುಮಾರಾಗಿ ಒಂದು 15 ದಿನ ಮೇಲಾಗಿದೆ ಸರ್. ನೋಡಿ ಸ್ನೇಹಿತರೆ, ಎಲ್ಲದರಲ್ಲೂ ಚೆನ್ನಾಗಿ ಚಿಗುರಿದೆ ಅಲ್ಲ? ನೋಡಿ ಅದ್ರಲ್ಲೂ ಚಿಗುರಿದ. ಇದು ಸುಮಾರು ಒಂದು 12 ದಿನ ಆಗಿದೆ. ಇದು ಸಿಂಗಲ್ ನೋಡ್ ಗ್ರಾಫ್ಟಿಂಗ್, ಅಂದ್ರೆ ಒಂದೇ ಕಣ್ಣು ಇರೋದು ಇದ್ರಲ್ಲಿ. ನೋಡಿ ಇದು ಚಿಗುರುಕೊಳ್ಳೋದಕ್ಕೆ ಶುರುವಾಗಿದೆ. ಇನ್ನೊಂದು ಸ್ವಲ್ಪ ಒಂದು 2-3 ದಿನ ಬಿಟ್ರೆ ಸ್ವಲ್ಪ ಹೈಟ್ ಬರುತ್ತೆ, ಆಮೇಲೆ ತೆಗೆದ್ರೆ ಆಯ್ತು. ನೋಡಿ ಚಿಗುರು ಕಾಣಿಸ್ತಾ ಇದೆ ಅಲ್ಲ? ಅಲ್ಲಿಂದ ಇದಕ್ಕೆ ಎಷ್ಟು ದಿನ ಆಯ್ತು? ಅದಕ್ಕೆ ಸಾಧಾರಣ 1 ತಿಂಗಳು ಆಗ್ತಾ ಬಂತು. 1 ತಿಂಗಳು ಮೇಲಾಯ್ತು ಸರ್. ಇದಕ್ಕೆ ಅದಕ್ಕೂ ಅಷ್ಟೇ. ಇದು ಆಲ್ಮೋಸ್ಟ್ ಸೇಮ್ ಇದೆ. ಸೇಮ್. ಹೌದು. ಅಂದ್ರೆ ಒಂದು ಹಂತ, ಎಲ್ಲ ಹಂತದಿದೆ ನಿಮ್ಮ? ಹೌದು. ಅಂದ್ರೆ ಒಟ್ಟಿಗೆ ಬರುದಿಲ್ಲ? ಇಲ್ಲ. ಅದು ನಾವು ಸಪರೇಟ್ ಮಾಡಿ ಇಡ್ಬೇಕು. ಮತ್ತೇನಂದ್ರೆ ಇದ್ರಲ್ಲೂ ಅಷ್ಟೇ ಫಾಸ್ಟ್ ಗ್ರೋತ್ ಅಂತ ಕೆಲವು ಬರ್ತದೆ. ಅದಂದ್ರೆ ನಾವು ಸೆಲೆಕ್ಟ್ ಮಾಡೋ ಬಡ್ನ ಮೇಲೂ ಇರ್ತದೆ ಕೆಲವು ಸಲ. ನಾವು ಈ ತರ ಕಡ್ಡಿಗಳನ್ನ ಸೆಲೆಕ್ಟ್ ಮಾಡುವಾಗ ಜಾಸ್ತಿ ಬಲ್ತಿರೋದನ್ನ ಸೆಲೆಕ್ಟ್ ಮಾಡಬಾರ್ದು, ಅದು ಚಿಗುರಲ್ಲ. ಅಲ್ಲಿ ನೋಡೋಣ, ಅದನ್ನ ತೋರಿಸ್ತೀನಿ ಸರ್, ಯಾವ ತರ ರನ್ನರ್ ಗಳನ್ನ ನಾವು ಸೆಲೆಕ್ಟ್ ಮಾಡಬೇಕು. ಅದು ಕೂಡ ತುಂಬಾ ಇಂಪಾರ್ಟೆಂಟ್. ತುಂಬಾ ವರ್ಷದಿಂದ ಅಲ್ಲೇ ನರಕ್ತಾ ಇರುವಂತದ್ದು ಮಾಡಬಾರ್ದಲ್ಲ? ಅದೇ ಹೌದು. ನೋಡಿ ಇಲ್ಲೇ ಎದುರುಗಡೆ ಇದೆ, ಅದನ್ನೇ ತೋರಿಸ್ತೀನಿ ನಾನು. ಅಂದ್ರೆ ಹಸಿ ಆಗಿರ್ಬೇಕು. ಅದೇ ಹೌದು. ಈಗ ಒಂದು 3 ತಿಂಗಳಿಂದ ಬಂದಿರ್ಬೇಕು ಇದು ಹೇಗೆ? ಕಳೆದ 3 ತಿಂಗಳಲ್ಲಿ ಬಂದಿರೋ ಈ ತರ ರನ್ನರ್ಗಳು ಆಗುತ್ತೆ ಸರ್. ನಾವು ಕಟ್ ಮಾಡುವಾಗ್ಲೂ ಅಷ್ಟೇ, ಇನ್ನು ಒಂದು ಕಣ್ಣನ್ನ ಬಿಟ್ಟು ಕಟ್ ಮಾಡ್ಬೇಕು. ಯಾಕಂದ್ರೆ ನೆಕ್ಸ್ಟ್ ತಿರ್ಗಾ ಚಿಗಿರ್ಬೇಕಲ್ಲ. ಹೌದೌದು, ಅದೇ ರನ್ನರ್. 1, 2, 3, 4, 5, 6, 7 ತನಕ ಮಾಡ್ಬೋದು ಅಲ್ವಾ, ಸಿಂಗಲ್ ನೋಡ್ ಗ್ರಾಫ್ಟಿಂಗ್ ಆದ್ರೆ. ಇಲ್ಲ ಅಂದ್ರೆ 1, 2, 3 ಇದೆಲ್ಲ ಅಂತ ಹೆಲ್ತಿ ಚಿಗುರುಗಳು. ಹೌದು ಅಲ್ಲ. ಆದಷ್ಟು ನಾವು ಕಾಂಡದ ಇಲ್ಲೊಂದು ತೋರಿಸ್ತೇನೆ ಬನ್ನಿ. ರನ್ನರ್ ಸೆಲೆಕ್ಷನ್ ಅಲ್ಲೂ ಅಷ್ಟೇ, ಈ ಕಾಂಡದ ಸುಮಾರಾಗಿ ಒಂದು 4 ಫೀಟ್ ಹೈಟ್ ಒಳಗಡೆ ಈ ತರ ಚಿಗುರುಗಳು ಬರುತ್ತೆ. ಹೌದು. ಆ ಜಾಗದಿಂದ ಬಂದಿರೋ ಬಳ್ಳಿಗಳನ್ನೇ ಸೆಲೆಕ್ಟ್ ಮಾಡ್ಬೇಕು. ಅದಕ್ಕೆ ಯಾಕಂದ್ರೆ ಅದು ಮದರ್ ಪ್ಲಾಂಟ್ ನ ಎಲ್ಲಾ ಗುಣಗಳು ಇರುತ್ತೆ ಅಂತ ಅದ್ರಲ್ಲಿ.
ಸೊ ಈಗ ಈಗ ಅದ್ರ ಮೇಲಿಂದ ಇತ್ತು ಅಲ್ವಾ ಇದು? ಮೇಲ್ಗಡೆಯಿಂದೆಲ್ಲ ಇಳ್ದಿದೆ ಅಂತ ಬಳ್ಳಿಗಳಿದೆ ಈ ನೋಡಿ, ತರ. ಇದೊಂದು ಇದೆಯಲ್ಲ. ಈ ತರದ್ದನ್ನೆಲ್ಲ ಸೆಲೆಕ್ಟ್ ಮಾಡಿದ್ರೆ ಕಾಳುಮೆಣಸು ಆಗಲ್ಲ ಅಂತಲ್ಲ, ಹಾ. ಬಟ್ ಅದರಲ್ಲಿ ಬಳ್ಳಿಗಳು ಕಚ್ಕೊಳ್ಳೋ ಗುಣಗಳು ಸ್ವಲ್ಪ ಕಡಿಮೆ. ಅಲ್ಲ? ಹೌದು. ಹಾ, ಹಾ. ಬಟ್ ನಾವು ಬಳ್ಳಿಯನ್ನ ಕರೆಕ್ಟ್ ಆಗಿ ಕಟ್ತಾ ಹೋದ್ರೆ ಏನು ಸಮಸ್ಯೆ ಇಲ್ಲ ಅದರಲ್ಲಿ. ಮದರ್ ಪ್ಲಾಂಟ್ ಗುಣಗಳಿರ್ಬೇಕು. ಹೌದು, ಮದರ್ ಪ್ಲಾಂಟ್ ನ ಗುಣಗಳಿಗೆ ತುಂಬಾ ಹತ್ತಿರವಾದದ್ದು ಇದು ಅಂತ ಅಲ್ಲ? ನಾನ್ ತಂದೆಯಿಂದ ಕಲ್ತ್ಕೊಂಡದ್ದು, ಬೇರೆಲ್ಲೂ ರಿಸರ್ಚ್ ಸ್ಟಡಿ ಅಲ್ಲ. ಸಿಸ್ಟರ್ ಪ್ಲಾಂಟ್ ಇದಾಗುದಿಲ್ಲ, ಇಲ್ಲ ಮದರ್ ಹಾಗೆ. ಫಾದರ್ ಇದು ಆಗುದೇ ಇಲ್ಲ. ಅದೇ. ಯಾಕಂದ್ರೆ ಫಾದರ್ ಇಪ್ಪಲ್ಲಿ ಇಲ್ಲಿ ಅಲ್ಲ. ಅದೇ ಹೌದು. ಇದು ಕನಗಲಟೆಯ? ಹೌದು, ಅದು ಕಾಣಕಲ್ಲ. ನೋಡಿ ಸ್ನೇಹಿತರೆ, ಅಲ್ಲೊಂದು ಕಾಣದಿದೆ ಮೇಲೆ. ಅದೇ ಏನ ಕಟ್ ಮಾಡಿದ್ದು ಅದು? ಇಲ್ಲ, ಅದು ಇದಕ್ಕೆ ಹೋಗಿದೆ ಅಂತ. ಅದು ಆ ಮರದಲ್ಲಿ ಉಂಟಿನ್ನು. ಹೌದು, ಬೇರೆ ಇದೆಯಾ? ಅಲ್ಲಿ ಪುನರ್ಪುಳಿ ಮರ ಉಂಟಲ್ಲ, ಅದರ ಬುಡದಲ್ಲಿ ಹೋಗಿದೆ. ಅದು ಇಡೀ ಹಬ್ತದೆ ಅಂತ. ಅಲ್ಲ, ಕಾಳುಮೆಣಸಿನ ವಿಷಯದಲ್ಲಿ ಒಬ್ಬೊಬ್ಬರದ ಒಂದು ರೀತಿಯ ವಾದ ಇರ್ತದೆ ಸರ್. ಇದರಲ್ಲಿ ಕಸಿಯಲ್ಲಿ 1 ವರ್ಷದಲ್ಲಿ ಇದು ಬೆಳೆಯುವುದಿಲ್ಲ, ಮತ್ತೆ ಕಾಳುಮೆಣಸು ಆಗುದಿಲ್ಲ ಅಂತ ಹೇಳ್ತಾರೆ. ನೀವೇನ್ ಹೇಳ್ತೀರಿ ಅದಕ್ಕೆ? ಇಲ್ಲ ಸರ್, ಆತರ ನಿಮ್ಮ ಈ ಕ್ವಶನ್ಗೆ ಹ್ಮ್. ಒಂದು 2-3 ಜನ ಆಲ್ರೆಡಿ ಕೇಳಿದ್ರು ನಂಗೆ. ಹ್ಮ್. ನಮ್ಮ ಯೂಟ್ಯೂಬ್ ನ ಕಮೆಂಟ್ ಸೆಕ್ಷನ್ ಅಲ್ಲೇ ಕೇಳಿದ್ರು. ಹಾ. ಅದಕ್ಕೋಸ್ಕರ ಒಂದು ಟ್ರಯಲ್ ಪರ್ಪಸ್ಗೆ ಅಂತ ನಮ್ಮ ಬೋರ್ವೆಲ್ದು ಹಳೆ ಪೈಪ್ ಒಂದು ವೇಸ್ಟ್ ಇರೋದಿತ್ತು. ಹಾ. ಸೊ ಅದನ್ನ ಹಾ. 2 ಲೆಂತ್ ಅನ್ನ ಕಟ್ ಮಾಡಿ 4 ಪೋಲನ್ನ ಹಾಕಿರೋದು ಶುರುಗೆ. ಹಾ. ಸೊ ಇದಕ್ಕೆ ಇವಾಗ 1 ವರ್ಷ 6ರಿಂದ 7 ತಿಂಗಳು ಆಗಿದೆ ಇವಾಗ. ಹಾ. ಕಳೆದ ಮಳೆಗಾಲದಲ್ಲಿ ಪ್ಲಾಂಟ್ ಮಾಡಿರೋದು. ಹಾ. ಇದರಲ್ಲಿ ಸುಮಾರಾಗಿ ಒಂದು 1/4 kg ಡ್ರೈ ಪೆಪ್ಪರ್ ಅಂತೂ ಸಿಕ್ಕೇ ಸಿಗುತ್ತೆ. ಹಾ. ಸೊ 1 ವರ್ಷದಲ್ಲಿ ಈಲ್ಡ್ ಬರೋದಿಲ್ಲ ಅಂತ ಖಂಡಿತವಾಗ್ಲೂ ಇಲ್ಲ. ಹಾ. ಅದೊಂದು 3 ಅಡಿ ಬರುವಾಗ ಅದರ ಚಿಗುರನ್ನೆಲ್ಲ ಚಿವುಟಿ ಕವಲುಗಳು ಬರೋ ತರ ಮ್ಯಾನುವಲ್ ಆಗಿ ನಾವೇ ಮಾಡ್ಬೇಕು. ಸೊ ಆ ತರ ಮಾಡಿದ್ರೆ ಖಂಡಿತವಾಗ್ಲೂ 1 ವರ್ಷದಲ್ಲಿ ಈಲ್ಡ್ ಬರುತ್ತೆ, ಏನೋ ಸಮಸ್ಯೆ ಇಲ್ಲ ಅದ್ರಲ್ಲಿ. ಆಮೇಲೆ ಇದೊಂದು ಪೋಲ್ ಯಾಕೆ ಸ್ವಲ್ಪ ಬಳ್ಳಿಗಳು ಕಡಿಮೆ ಅಂತ ಡೌಟ್ ಬರ್ಬೋದು ನಿಮ್ಗೆ ಇವಾಗ. ಹಾ. ಇದು ಆಮೇಲೆ ಪ್ಲಾಂಟ್ ಮಾಡಿರೋದು. ಹಾ. ಇದೊಂದು ಟ್ರಯಲ್ ಪರ್ಪಸ್ಗೆ ಅಂತ ಹಾ. PVC ಪೈಪ್ ಒಳಗಡೆಗೆ 8 mm ನ 2 ರಾಡ್ ಅನ್ನ ಹಾಕಿ ಕಂಪ್ಲೀಟ್ ಆಗಿ ಕಾಂಕ್ರೀಟ್ ಅನ್ನ ಫಿಲ್ ಮಾಡಿದ್ದು. ಬಟ್ ಅದು ಫೇಲ್ಯೂರ್. ಯಾಕಂದ್ರೆ ಅದು ಶೇಕ್ ಆಗುತ್ತೆ. ನಾವು ರಾಡ್ ಎಲ್ಲ ಹಾಕಿದ್ರೆ ಶೇಕ್ ಆಗಲ್ಲ ಅಂತ ಗೆಸ್ ಮಾಡ್ಕೊಂಡು ಮಾಡಿರೋದು. ಹಾ. ಬಟ್ ಅದು ಶೇಕ್ ಆಗುತ್ತೆ. ಹಾ. ಅದು ಸಕ್ಸಸ್ಫುಲ್ ಆಗಿಲ್ಲ. ಅದಕ್ಕೋಸ್ಕರ ಅಲ್ಲಿ 36 ಕಂಬಗಳನ್ನ ಹಾಕಿದೀವಿ PVC ಪೋಲ್ಗಳಲ್ಲಿ. ಹಾ. ಅದಕ್ಕೆ ನಾವು ಹಾಕಿಲ್ವಾ? ಯಾವ್ದು ಕಾಂಕ್ರೀಟ್ ಹಾಕಿಲ್ವಾ? ಇಲ್ಲ, ಅದಕ್ಕೆ ಕಾಂಕ್ರೀಟ್ ಒಳಗಡೆ 3 ಫೀಟ್ ತನಕ ಹಾಕಿರೋದು ಸರ್. ಇದು ಯಾವ್ದು ತಳಿ? ಇದು ಪನ್ಯೂರ್ 1 ಸರ್. ಸೂಪರ್ ಇದೆ ಅಲ್ಲ? ಪನ್ಯೂರ್ 1 ಸರಿ, ಬಿಸಿಲು ತಾಗ್ತದೆ ಇಲ್ಲಿಗೆ? ಇಲ್ಲಿಗೆ ಸುಮಾರಾಗಿ ಮಧ್ಯ ನಂತರದೆಲ್ಲ ತಾಗುತ್ತೆ. 12 ಗಂಟೆಯಿಂದ 3 ಗಂಟೆ ತನಕ ಸ್ವಲ್ಪ ಆ ಸೈಡ್ ಇಂದ ಬಿಸಿಲಿದೆ. ಹಾ. ಇಲ್ಲಿ ಆಕ್ಚುಲಿ ಹೇಳ್ಬೇಕಂದ್ರೆ ಹೂವಿನ ಗಿಡಗಳು ಚೆನ್ನಾಗಿ ಆಗ್ತಾ ಇರ್ಲಿಲ್ಲ. ಹಾ. ಅದಕ್ಕೋಸ್ಕರ ಇದನ್ನ ಟ್ರೈ ಮಾಡಿ. ಚೆನ್ನಾಗಿ ಆಯ್ತು. ಹೌದು. ಓಕೆ ಸರ್, ಒಂದು ಕಾಳುಮೆಣಸಿನ ಅತ್ಯುತ್ತಮವಾಗಿರೋ ಮಾಹಿತಿ. ತುಂಬಾ ವಿಡಿಯೋಗಳು ಬರ್ತಾ ಇರ್ತದೆ ಇದರ ಬಗ್ಗೆ. ಹೌದು. ನಾನು ಯಾಕೆ ಇದನ್ನು ಮತ್ತೆ ಮತ್ತೆ ಕೊಡೋದು ಅಂತ ಹೇಳಿದ್ರೆ, ಒಬ್ಬೊಬ್ಬರಿಗೆ ಒಂದು ಶೂಟ್ ಆಗುತ್ತೆ, ಕಾಂಟ್ಯಾಕ್ಟ್ ಆಗುತ್ತೆ. ಈಗ ನಿಮ್ಮ ಯೂಟ್ಯೂಬ್ ಚಾನಲ್ ಇದೆ, ಅದಕ್ಕೆ ನಮ್ದು ಎಷ್ಟೋ ಜನ ಸಬ್ಸ್ಕ್ರೈಬ್ ಇಂಟ್ರೆಸ್ಟ್ ಇದೆ ಅದ್ರ ಬಗ್ಗೆ. ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕ್ತೀನಿ, ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ. ಇವ್ರದ್ದು ತುಂಬಾ ಮಾಹಿತಿಗಳು ಆ ಚಾನಲ್ ಅಲ್ಲಿ ಇದೆ. ಸುಮಾರು ಎಷ್ಟು ವಿಡಿಯೋ ಇದೆ ಸರ್? ಸುಮಾರಾಗಿ ಒಂದು 200 ವಿಡಿಯೋಸ್ ಆಗಿರ್ಬೋದು. 200 ವಿಡಿಯೋಗಳ ಮೇಲೆ ಲೈಫ್ ಎಟ್ ಪರ್ಟಿಕಲ್ ಫಾರ್ಮ್ ಅನ್ನೋ ಒಂದು ಯೂಟ್ಯೂಬ್ ಚಾನಲ್ ಇದೆ. ಅದಕ್ಕೆ ನೀವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ. ನಮ್ಮಲ್ಲಿ ಸಿಗದೇ ಇರುವಂತ ಎಷ್ಟೋ ಮಾಹಿತಿಗಳು ಅಂದ್ರೆ ಇವರ ಕಾರ್ನರ್ ಬಿಟ್ಟು ಹೊರಗೆ ಹೋಗುದಿಲ್ಲಲ್ಲ. ಹೌದು. ಇವ್ರದೇ ತೋಟದಲ್ಲಿ ಮಾಡುವಂತ ಪ್ರಯೋಗಗಳು ಇದೆಲ್ಲವೂ ಕೂಡ ಮಾಹಿತಿ ಸಿಗುತ್ತೆ. ನೀವು ಬಂದು ಬೇಕಾದ್ರೆ ಭೇಟಿ ಆಗ್ಬೋದು. ಪುತ್ತೂರಿಂದ ಬಾರಿ ಹತ್ರ ಇರುವಂತ ಸುಮಾರು 15 ಕಿಲೋಮೀಟರ್ ಪುತ್ತೂರಿಂದ 15. ಹುಣಚ ಅನ್ನುವಂತ ಒಂದು ಗ್ರಾಮದಲ್ಲಿ ರಸ್ತೆಯಿಂದ ಸುಮಾರು ಅರ್ಧ ಕಿಲೋಮೀಟರ್ ಮಾತ್ರ ಮೇನ್ ರೋಡ್ ಅಲ್ಲಿ ಹೋಗ್ಲಿಕ್ಕೆ ಇರುವಂತದ್ದು ಅಂತ ಒಂದು ಜಾಗದಲ್ಲಿ ಸಿಗುತ್ತೆ. ಓಕೆ ಸರ್, ಅತ್ಯುತ್ತಮವಾಗಿರುವಂತಹ ಮಾಹಿತಿಯನ್ನು ಕೊಟ್ಟಿದ್ದೀರಿ. ಧನ್ಯವಾದಗಳು ಸರ್. ನಿಮಗೂ ಕೂಡ ಅಷ್ಟೇ. ನಿಮ್ಮ ಸಮಯವನ್ನ ಕೊಟ್ಟು ನಮ್ಮಲ್ಲಿ ತನಕ ಬಂದು ನಮ್ಮ ಒಂದು ಕೃಷಿಯನ್ನ ಬೇರೆಲ್ಲ ಕೃಷಿಕರಿಗೆ ಪರಿಚಯ ಮಾಡೋದ್ರಲ್ಲಿ ನಿಮ್ಮ ಸಹಾಯ ಕೂಡ ಇದೆ. ಅದಕ್ಕೋಸ್ಕರ ಧನ್ಯವಾದಗಳು.